ನಮಸ್ಕಾರ. ವಿಸ್ತಾರದ ವೀಕ್ಷಕರಿಗೆ ಸುದಿನ. ಆಸೆ, ಬದುಕು ನಡೆದಿರೋದು ಆಸೆಯಿಂದ ಅಂತ. ಸ್ಮೃತಿಯೊಂದು ಹೇಳುತ್ತೆ, ಆಸೆ ಇಲ್ಲದೆ ಇದ್ದರೆ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ ಅಂತ. ಆಸೆ ಬೇಕೇ ಬೇಕು. ಆಸೆ ಬೇಡ ಅಂತ ಹೇಳಿದ ತಾತ್ವಿಕರ ದಾರ್ಶನಿಕರ ಮಾತುಗಳಿವೆ. ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಉಪದೇಶಿಸಿದ ಅನ್ನೋದನ್ನು ಶಾಲಾ ಪಠ್ಯದಲ್ಲಿ ಓದಿದ್ವಿ. ಆಸೆ ಒಳಿತಲ್ಲ ಕೆಡಕು ಅನ್ನುವ ಮಾತನ್ನು ಉಳಿದ ಹಲವು ದಾರ್ಶನಿಕರು ಮಾತನಾಡಿದ್ದಾರೆ. ತಿಳಿದವರೆಲ್ಲ ಹೇಳ್ತಾರೆ ಆಸೆಯ ಹಿಂದೆ ಬೀಳಬೇಡ ಅಂತ ಹೇಳ್ತಾರೆ. ವಿಚಿತ್ರ ಏನು ಗೊತ್ತಾ, ಯಾವುದನ್ನು ನಿಷೇಧಿಸ್ತಾರೋ ಅದಿಲ್ಲದೆ ಬದುಕೋದಕ್ಕಾಗೋದಿಲ್ಲ ಅಂತ ಆದರೆ ಬಹಳ ಕಷ್ಟವಾಗಿ ಬಿಡುತ್ತೆ ಅಂತ. ಇದನ್ನು ಮಾಡಬಾರದು ಅಂತ ಹೇಳ್ತಾರೆ, ಅದನ್ನು ಮಾಡದೇ ಇದ್ದರೆ ಬದುಕೇ ಇಲ್ಲ ಅಂತಾದರೆ ಅಂತ. ಆಸೆ ಅಂಥದ್ದು ಅಂತ, ಅದಿಲ್ಲದೆ ಇರೋದಕ್ಕಾಗೋದಿಲ್ಲ ಅಂತ. ವಿಚಿತ್ರ ಅಂದರೆ ಆಸೆಯನ್ನು ಬಿಡಬೇಕು ಅಂತ ಅನ್ನೋದು ಕೂಡ ಒಂದು ಆಸೆಯೇ ಅಲ್ವಾ ಅಂತ. ಅಲ್ವಾ? ನಮಗೆ ನಮ್ಮ ಮನಸ್ಸಲ್ಲೇ ಹುಟ್ಟತ್ತಲ್ಲ, ಇದು ಬೇಕು, ಇದು ಆಗಬೇಕು, ಇದು ಆಗಬಾರದು, ಇದು ಬೇಡ ಅನ್ನುವ ಅನಿಸಿಕೆಯೇ ಆಸೆಯಾಗಿರುವಾಗ, ಆಸೆ ಬೇಡ, ಆಸೆ ಬಿಡಬೇಕು ಅಂತ ಅನ್ನಿಸಿದರೂ ಅದು ಮತ್ತೆ ಆಸೆಯೇ ಆಯಿತು ಅಂತ ಅಂದಾಗ ಈ ಆಸೆಯನ್ನು ಬಿಡು ಅನ್ನೋದು ಬಹಳ ಬಹಳ ಕಷ್ಟದ ವಿಷಯ ಆಗಿಬಿಡತ್ತೆ ಅಂತ. ಈ ಆಸೆ ಬಿಡು ಅನ್ನೋದಕ್ಕೆ ಆ ಅರ್ಥದಲ್ಲಿ ಆಸೆ ಬಿಡು ಅಂತ ಅಲ್ಲ. ಶಬ್ದಗಳನ್ನು, ವಾಕ್ಯಗಳನ್ನು ಅದರದೇ ಅರ್ಥದಲ್ಲಿ ತೆಗೆದುಕೊಳ್ಬಾರ್ದು. ಅದರ ಆಶಯ ಏನು ಅಂತ ತೆಗೆದುಕೊಳ್ಬೇಕು. ಸಾಹಿತ್ಯದಲ್ಲಿ ಅದನ್ನು ಧ್ವನಿ ಅಂತ ಕರೀತಾರೆ. ಹೇಳುವ ವಾಕ್ಯದ ಅರ್ಥ ಒಂದಾದರೆ ಅದು ಧ್ವನಿಸುವುದು, ಅಂದರೆ ಅದು ಹೊತ್ತ ಆಶಯ ಆಗಿರಬಹುದು ಅಂತ. ಹಾಗೆ ಆಸೆ ಬಿಡು ಅಂತ ತತ್ವಜ್ಞರು ಹೇಳುವಾಗ ಅದಕ್ಕೆ ಈ ಅರ್ಥದಲ್ಲಿ ಎಂಥ ಆಸೆಯೂ ಇಲ್ಲದಂತೆ ಆಗಿಬಿಡು ಅನ್ನುವ ಅರ್ಥ ಅಲ್ಲ. ಹಾಗಾಗಿ ಆಸೆ ಬೇಕು, ಆದರೆ ಇನ್ಯಾವುದೋ ಒಂದು ಆಸೆಯನ್ನು ಬಿಡಬೇಕು ಅಂತ. ಕಾಮಸ್ತ್ಯಾಜ್ಯ ನಚೇಚ್ಛಕ್ಯ ಸಚ ಸತ್ಸು ನಿವೇಶ್ಯತಾಂ ಅಂತ. ಆಸೆ ಬಿಡಬೇಕು, ಬಿಡಲಾಗದಿದ್ದರೆ ಒಳ್ಳೆಯ ಆಸೆ ಇರಲಿ ಅನ್ನುವ ಒಂದು ಮಾತಿದೆ. ಈ ಆಸೆ ಯಾಕೆ ಇಷ್ಟು ಕಾಡುತ್ತೆ? ಆಸೆ ಬೇಕಾಗಿದೆ, ಆಸೆಯಿಂದಲೇ ಬದುಕು. ನಾವು ಯಾರನ್ನೆಲ್ಲ ಯಶಸ್ವಿ ವ್ಯಕ್ತಿಗಳು ಅಂತ ನೋಡ್ತೀವೋ, ಸಾಧಿಸಿದವರು ಅಂತ ನೋಡ್ತೀವೋ, ಆದರ್ಶ ಮಾದರಿ ಅಂತ ನೋಡ್ತೀವೋ, ಅವರು ಆಸೆಯ ಹಿಂದೆ ಹೋಗಿಯೇ ಗೆದ್ದಿದ್ದಾರೆ. ಒಂದು ಆಸೆಯನ್ನು ಇಟ್ಟುಕೊಂಡು ಅದರ ತುದಿಯವರೆಗೆ, ಅದು ಸಾಕಾರವಾಗುವವರೆಗೆ, ಅದು ಸಫಲವಾಗುವವರೆಗೆ ಅಹರ್ನಿಶಿ, ಹಗಲು ರಾತ್ರಿ ನಿರಂತರವಾಗಿ ಪ್ರಯತ್ನಿಸಿ ಯಶಸ್ವಿ ಪುರುಷರಾಗಿದ್ದಾರೆ. ಅದು ನಮಗೆ ಮಾದರಿಯಾಗತ್ತೆ, ಆದರ್ಶ ಆಗತ್ತೆ ಅಂತ ಇರುವಾಗ ಇನ್ನೊಂದು ಕಡೆಗೆ ಆಸೆ ಕೆಡಕೂ ಆಗತ್ತೆ ಅಂತಲೂ ಇದೆಯಲ್ಲ ಅಂತ. ಆಸೆ ಪಟ್ಟು ಬದುಕನ್ನು ನಿರ್ನಾಮ ಮಾಡಿಕೊಂಡವರೆಷ್ಟು ಜನ ಅಂತ. ಯಾರ್ಯಾರಿಗೋ ಎಂತೆಂಥದೋ ಆಸೆ ಹುಟ್ಟಿತು, ಅಸ್ತಿತ್ವವನ್ನೇ ಇಲ್ಲದಂತೆ ಮಾಡಿಬಿಡ್ತು, ಪಾಪಿಯನ್ನಾಗಿಸಿಬಿಡ್ತು ಅಂತ. ಹಾಗಿರುವಾಗ ಈ ಆಸೆ ಕಾಡತ್ತೆ ಅಂತ ಹೇಳದೆ ಇನ್ನೇನು ಹೇಳಬೇಕು ಅಂತ. ಕಾಪಾಡುವುದು ಆಸೆಯೇ, ಕಾಡುವುದು ಆಸೆಯೇ ಅಂತ ಹೇಳಬೇಕು. ಅಂಥದ್ದದು ಅಂತ. ಒಂದು ಕಾಡತ್ತೆ, ಒಂದು ಕಾಪಾಡತ್ತೆ, ಅಥವಾ ಒಂದು ಕೊಲ್ಲತ್ತೆ, ಒಂದು ಕಾಪಾಡತ್ತೆ ಎನ್ನುವ ಎರಡನ್ನು ನಾವು ಗಮನಿಸ್ತೀವಿ ಬದುಕಿನಲ್ಲಿ. ಆದರೆ ಕಾಪಾಡುವುದು ಮತ್ತು ಕೊಲ್ಲುವುದು ಒಂದೇ ಆದರೆ ಹೇಗೆ ಅಂತ. ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸತ್ತೆ, ಆದರೆ ಇರುತ್ತೆ. ಅಡಿಗೆ ಮನೆಯಲ್ಲಿರುವ ಚಾಕುವಿನಿಂದ ತರಕಾರಿಯನ್ನು ಕತ್ತರಿಸಬಹುದು, ಅದರಿಂದ ಅಡುಗೆ ಮಾಡಬಹುದು, ಆ ಅಡುಗೆಯಿಂದಾಗಿ ಪ್ರಾಣ ಉಳಿಸಿಕೊಳ್ಳಬಹುದು. ಆದರೆ ಅದೇ ಚಾಕುವನ್ನು ಬಳಸಿ ಪ್ರಾಣ ತೆಗೆಯೋದಕ್ಕೂ ಸಾಧ್ಯ ಇದೆಯಲ್ಲ ಅಂತ. ಇದು ಆಯುಧದ ಗುಣಧರ್ಮ. ಎಲ್ಲೆಲ್ಲಿ ಆಯುಧಗಳಿವೆಯೋ ಅವು ರಕ್ಷಣೆಗೂ ಮತ್ತು ಸಂಹಾರಕ್ಕೂ ಕಾರಣ ಆಗುತ್ತವೆ. ಎರಡೂ ಕೆಲಸವನ್ನು ಮಾಡುವಂಥದ್ದೇ ಆಯುಧ ಅಂತ. ತಾನು ರಕ್ಷಿಸತ್ತೆ, ತಾನು ಕೊಲ್ಲತ್ತೆ, ಹಾಗಿದ್ರೆ ಮಾತ್ರ ಅದಕ್ಕೆ ಆಯುಧ ಅಂತ ಕರಿಬೇಕಾಗತ್ತೆ. ಆಸೆ ಅನ್ನುವುದು ಆಯುಧ ಅಂತ. ಅದು ಬೇರೆ ಉಪಕರಣದಂತೆ ಅಲ್ಲ, ಸಲಕರಣೆಯಂತೆ ಅಲ್ಲ, ಅದು ಆಯುಧದಂಥದ್ದು. ಯಾವುದು ಆಯುಧವೋ ಆಗ ಆಯುಧದ ಬಳಕೆ ಹೇಗೆ ಅನ್ನೋದು ಕೂಡ ಬೇಕಾಗತ್ತೆ. ಆಯುಧವನ್ನು ಹೇಗೆ ಬಳಸಬೇಕು ಅನ್ನುವ ತರಬೇತಿ ಇಲ್ಲದೇ ಇದ್ದರೆ, ಅರಿವು ಇಲ್ಲದೇ ಇದ್ದರೆ ಆಯುಧ ಕಾಪಾಡೋದಿಲ್ಲ, ಕೊಂದು ಬಿಡತ್ತೆ ಅಂತ.
ಒಬ್ಬ ಸುಮಿತ್ರ ಅಂತ ರಾಜ, ಹೈಹಯ ವಂಶದವನು. ಒಂದು ದಿನ ಅವನು ಕಾಡಿಗೆ ಹೋಗ್ತಾನೆ ಬೇಟೆಗೆ ಅಂತ. ಹಿಂದೆ ಬೇಟೆ ಆಡ್ತಿದ್ರಲ್ಲ ಆ ಕಾಲದಲ್ಲಿ. ಜೊತೆಗೆ ಬೇಟೆಗೆ ಒಬ್ಬರೇ ಹೋಗ್ತಾ ಇರಲಿಲ್ಲ ರಾಜರು, ತನ್ನ ಪರಿವಾರ ಕರ್ಕೊಂಡು ಹೋಗ್ತಾ ಇದ್ರು, ಸೈನ್ಯ ಕರ್ಕೊಂಡು ಹೋಗ್ತಾ ಇದ್ರು. ಅದೊಂಥರ ವಿಹಾರವೂ ಆಗಿರ್ತಾ ಇತ್ತು. ಸರಿ, ಅಲ್ಲಿ ಬೇಟೆ ಆಡ್ತಾ ಇದ್ದ. ಬೇಟೆ ಅನ್ನೋದೊಂದು ಹುಚ್ಚು. ಒಂದು ಪ್ರಾಣಿಯನ್ನು ಗುರುತಿಸಿ ಅದನ್ನು ಕೊಲ್ಲಬೇಕು ಅಂತ ಅನಿಸತ್ತೆ. ಒಂದು ಜಿಂಕೆ ಕಾಣಿಸ್ತು, ಒಂದು ಬಾಣ ಬಿಟ್ಟ, ಜಿಂಕೆಗೆ ತಾಗಿತು. ಆದರೆ ಜಿಂಕೆ ಬೀಳಲಿಲ್ಲ. ಯಾಕೆಂದರೆ ಆ ಬಾಣ ಜಿಂಕೆಯ ಪೂರ್ಣ ಒಳ ಹೊಕ್ಕಿರಲಿಲ್ಲ, ಅದಕ್ಕೆ ತಾಗಿಕೊಂಡಿತ್ತು ಅಷ್ಟೇ. ಜಿಂಕೆ ಓಡತೊಡಗಿತು. ಜಿಂಕೆ ತಪ್ಪಿಸಿಕೊಂಡು ಓಡುತ್ತಲ್ಲ ಅನ್ನೋದು ಸುಮಿತ್ರನಿಗೆ ಪ್ರಾಯಶಃ ಈಗೋ ಹರ್ಟ್ ಮಾಡಿರಬೇಕು. ಅವನು ಓಡತೊಡಗಿದ. ಅದೊಂದು ಜಿಂಕೆಯನ್ನು ಬಿಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ ಅವನಿಗೆ, ಇನ್ಯಾವುದೋ ಪ್ರಾಣಿ ಹುಡ್ಕೋಬೋದಾಗಿತ್ತು. ಆದರೆ ಜಿಂಕೆ ಬೇಕು ಅಂತ ಅನ್ನಿಸ್ಲಿಲ್ಲ, ತಪ್ಪಿಸಿಕೊಂಡು ಹೋಯ್ತಲ್ಲ. ಇಂತಹ ವೀರಾಧಿ ವೀರನಾದ ರಾಜನಿಗೆ ಕಾಡಿನ ಒಂದು ಸಾಮಾನ್ಯ ಜಿಂಕೆಯನ್ನು ಕೊಲ್ಲಲಾಗಲಿಲ್ಲ ಅಂತ ಅನ್ನಿಸಿತೋ ಏನೋ, ಅದರ ಹಿಂದೆ ಬಿದ್ದ. ಜಿಂಕೆ ಓಡ್ತಾ ಇತ್ತು, ರಾಜನೂ ಓಡ್ತಾ ಇದ್ದ. ಅದು ಓಡ್ತಾ ಇದ್ದಿದ್ದು ಕಾಡಲ್ಲಿ, ಬಯಲಿನಲ್ಲ. ಕಾಡು ವಿಚಿತ್ರವಾಗಿರುತ್ತೆ. ಒಮ್ಮೆ ದಟ್ಟಾರಣ್ಯ, ಒಮ್ಮೆ ಕುರುಚಲು, ಒಮ್ಮೆ ಒಂದು ನದಿ, ಒಮ್ಮೆ ಒಂದು ಹಳ್ಳ, ಒಮ್ಮೆ ಒಂದು ಸರೋವರ, ಒಮ್ಮೆ ಒಂದು ಬೆಟ್ಟ, ಒಮ್ಮೆ ಒಂದು ಕೊರಕಲು, ಒಮ್ಮೆ ಇಳಿಜಾರು, ಒಮ್ಮೆ ಏರು. ಇಲ್ಲೆಲ್ಲ ಓಡ್ತಾ ಇತ್ತದು. ಅದು ಜೀವ ಭಯದಿಂದ ಓಡ್ತಾ ಇದೆ, ಪ್ರಾಣ ರಕ್ಷಣೆಗೆ ಓಡ್ತಾ ಇದೆ. ಮತ್ತು ಅದು ಅದೇ ಕಾಡಿನ ಪ್ರಾಣಿ. ಅದಕ್ಕೆ ಎಲ್ಲೆಲ್ಲಿ ಓಡಬೇಕು ಅಂತ ಗೊತ್ತಿದೆ. ಓಡುವಿಕೆ ಕಾಡಿನಲ್ಲಿ ಅದಕ್ಕೆ ಕಷ್ಟದ್ದಲ್ಲ. ರಾಜನಿಗೆ ಹಾಗಲ್ಲ, ನಾಡಿನವನು ಇವನು. ಕಾಡಿನಲ್ಲಿ ನಡೆಯುವುದೇ ಕಷ್ಟ, ಇನ್ನು ಓಡುವುದೇ ಹೇಗೆ? ಜಿಂಕೆ ಓಡ್ತಾ ಇತ್ತು, ರಾಜನೂ ಓಡ್ತಾ ಇದ್ದ. ಅದೇ ತರಹದ ಓಟ. ಇಳಿಜಾರು, ಎತ್ತರ, ತಿರುವು, ಕಣಿವೆ, ಬೆಟ್ಟ, ದಟ್ಟಾರಣ್ಯ, ಎಂತೆಂಥದ್ದು ಬಂತೋ. ಜಿಂಕೆ ಓಡ್ತಿತ್ತು, ಇವನು ಓಡುತ್ತಿದ್ದ. ಓಡುವಾಗ ಬಾಣ ಬಿಡುತ್ತಲೇ ಇದ್ದ. ಆದರೆ ಯಾವ ಬಾಣವೂ ಜಿಂಕೆಗೆ ತಾಗ್ತಾ ಇರಲಿಲ್ಲ. ಬಾಣ ಇನ್ನೇನು ತಾಗಬೇಕು ಅನ್ನುವಾಗ ಅದು ತಪ್ಪಿಸಿಕೊಂಡು ಬಿಡ್ತಿತ್ತು. ಆ ಜಿಂಕೆ ಕೆಲವೊಮ್ಮೆ ಭಾಳ ಹತ್ತಿರದಲ್ಲಿ ಕಾಣಿಸ್ತಾ ಇತ್ತು, ಇನ್ನೇನು ಹಿಡಿದು ಬಿಟ್ಟೆ ಅಂತ ಅನ್ನಿಸ್ತಾ ಇತ್ತು. ನೋಡುತ್ತಾ ನೋಡುತ್ತಾ ಇರುವಂತೆ ಎಷ್ಟೋ ದೂರದಲ್ಲಿ ಕಾಣಿಸ್ತಾ ಇತ್ತು. ಒಮ್ಮೊಮ್ಮೆ ಕಾಣ್ತಲೇ ಇರಲಿಲ್ಲ, ಅದರ ಶಬ್ದವನ್ನು ಹಿಡಿದು ಓಡ್ತಾ ಇದ್ದ. ಕೈಗೆ ಸಿಗುವಷ್ಟು ಸನಿಹ ಒಮ್ಮೆ, ಕೈಗೆ ಸಿಗದಷ್ಟು ದೂರದಲ್ಲೊಮ್ಮೆ, ಕಣ್ಣಿಗೆ ಕಾಣಿಸುತ್ತಾ ಒಮ್ಮೆ, ಕಣ್ಣಿಗೆ ಕಾಣಿಸದೇ ಒಮ್ಮೆ. ಜಿಂಕೆ ಓಡುತ್ತಲೇ ಇತ್ತು, ರಾಜ ಓಡುತ್ತಲೇ ಇದ್ದ. ಕೊನೆಗೊಮ್ಮೆ ಇವನು ನೆಟ್ಟ ಬಾಣವನ್ನೂ ಬೀಳಿಸಿಕೊಂಡು ಜಿಂಕೆ ಮರೆಯಾಗಿ ಬಿಡಿತು. ಎಲ್ಲೆಲ್ಲಿ ಓಡಿದರೂ ಇವನಿಗೆ ಜಿಂಕೆ ಸಿಗಲಿಲ್ಲ. ಬಸವಳೆದು ಹೋಗಿದ್ದ, ಬೆಂದು ಹೋಗಿದ್ದ. ಆಯಾಸ, ಬಾಯಾರಿಕೆ, ಹಸಿವು, ಜಿಂಕೆ ಸಿಗಲಿಲ್ಲ ಅನ್ನುವ ಹತಾಶೆ ಎಲ್ಲ ಕಾಡ್ತಾ ಇತ್ತು. ಹಾಗೆಯೇ ಕಷ್ಟಪಟ್ಟು ಕಾಲೆಳೆದುಕೊಂಡು ಎಲ್ಲಾದರೂ ಮನುಷ್ಯರ ವಸತಿ ಇದೆಯಾ ಅಂತ ಹುಡುಕಾಡದ. ಒಂದು ಋಷಿಗಳ ಆಶ್ರಮದ ಪ್ರದೇಶ ಸಿಕ್ತು. ಆಶ್ರಮದ ಒಳಗೆ ಹೋಗ್ತಾನೆ ಸುಮಿತ್ರ, ಹೈಹಯದ ದೊರೆ ಸುಮಿತ್ರ. ಅಲ್ಲೊಂದಿಷ್ಟು ಮುನಿಗಳು ಕುಳಿತಿದ್ರು. ಇವನಿಗೆ ಉಪಚರಿಸ್ತಾರೆ, ಚಿಕಿತ್ಸೆ ನೀಡ್ತಾರೆ. ಗಾಯ ಆಗಿರುತ್ತೆ, ಮೈಯೆಲ್ಲ ತರಚಿರುತ್ತೆ, ಮರ ಗಿಡಗಳು, ಮುಳ್ಳು ಕಂಟಿಗಳು, ಕಾಲುಗಾಯ ಆಗಿರುತ್ತೆ. ಎಲ್ಲ ಚಿಕಿತ್ಸೆ ಮಾಡ್ತಾರೆ, ಆಹಾರ ಕೊಡ್ತಾರೆ. ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಏನಾಯಿತು ದೊರೆ ಅಂತ ಕೇಳ್ತಾರೆ. ಸುಮಿತ್ರ ಹೇಳ್ತಾನೆ, ಹೀಗೀಗಾಯಿತು ಅಂತ. ಆದರೆ ಹಾಗೆ ಹೇಳುವಾಗಲೂ ಅವನಿಗಿದ್ದಿದ್ದು ಜಿಂಕೆ ತಪ್ಪಿಸಿಕೊಂಡಿತಲ್ಲ ಅನ್ನುವ ನೋವು. ಹೀಗಾಯ್ತಲ್ಲ ಅಂತಲ್ಲ, ತನಗೆ ತನ್ನ ದೇಹಕ್ಕೆ ಗಾಯವಾಯಿತು ಅಂತಲ್ಲ, ಜಿಂಕೆಯನ್ನು ಹಿಡಿಯಲಾಗಲಿಲ್ಲ ಅನ್ನೋದು ಮನಸ್ಸಿಗೆ ಗಾಯವಾಗಿತ್ತು ಅವನಿಗೆ ಅಂತ. ಇದು ಇಲ್ಲಿ ಜಿಂಕೆ ಎಂದರೆ ಆಸೆ, ಸುಮಿತ್ರ ಅಂದರೆ ಅದು ನಾವೇ. ಆಸೆಯನ್ನು ಹೀಗೆ ಬೆಂಬತ್ತುತ್ತೇವೆ ನಾವು, ಆಸೆಯ ಹಿಂದೆ ಬೀಳ್ತೇವೆ. ಹೀಗೆ ಆಸೆಯ ಬೆನ್ನತ್ತಿದಾಗ ಏನಾಗುತ್ತೆ ಅಂದರೆ, ಆಸೆ ಇದೆಯಲ್ಲ ಅದು ಒಮ್ಮೆ ಕೈಗೆ ಸಿಕ್ಕಂತೆ ಮಾಡುತ್ತೆ. ಇನ್ನೇನು ಸಿಕ್ಕಿತು ಅಂತ ಅಂದ್ಕೊಳ್ತೀವಿ, ಮರುಕ್ಷಣದಲ್ಲಿ ಅದೆಷ್ಟೋ ದೂರದಲ್ಲಿರುತ್ತೆ. ಒಮ್ಮೆ ಕಾಣಿಸಿಕೊಳ್ಳುತ್ತೆ, ಒಮ್ಮೆ ಕಾಣಿಸಿಕೊಳ್ಳೋದೇ ಇಲ್ಲ. ಆದರೂ ನಾವು ಓಡೋದನ್ನು ನಿಲ್ಲಿಸೋದಿಲ್ಲ. ಏಕೆಂದರೆ ನಮ್ಮ ಆಸೆ ಓಡ್ತಾ ಇದೆಯಲ್ಲ, ನಮ್ಮ ಆಸೆ ಎನ್ನುವ ಜಿಂಕೆ ಓಡ್ತಾ ಇದೆಯಲ್ಲ, ನಾವು ಓಡ್ತೀವಿ ಅಂತ. ಮಾಯಾಮೃಗ ಅಂತ ರಾಮಾಯಣದಲ್ಲಿ ರಾಮನಿಗೆ ಎದುರಾಗಿ ಬಂದ ಬಂಗಾರದ ಜಿಂಕೆಯನ್ನು ಮಾಯಾಮೃಗ ಅಂತ ಕರೆದರು. ಅಂದರೆ ಮಾಯೆಯ ಜಿಂಕೆ ಅದು ಅಂತ, ಮಾಯಾ ಜಿಂಕೆ ಅಂತ. ನಮ್ಮ ಎಷ್ಟೋ ಆಸೆಗಳು ಮಾಯಾಮೃಗಗಳೇ. ಅವು ಕೈಗೆ ಸಿಕ್ಕುವಂಥದ್ದಲ್ಲ, ಅದು ಭ್ರಮೆ ಅಂತ. ಮಾಯಾಮೃಗ ಅಂದರೆ ಏನು ಅಂತ ಕೇಳಿದರೆ, ಅದು ನಿಜವಾದದ್ದಲ್ಲ ಅಂತ. ನಾವು ಕಂಡ ಕನಸು,
ನಾವು ಈಡೇರಿಸಿಕೊಳ್ಳೋದಕ್ಕೆ ಹೊರಟ ಆಸೆ ಇದೆಯಲ್ಲ, ಅದು ವಾಸ್ತವದ ನೆಲೆಗಟ್ಟಿನ ಮೇಲೆ ನಿಂತಿದ್ದಲ್ಲ ಅಂತ. ಆಸೆ ಪಡಬೇಕು, ಆದರೆ ಸಾಧ್ಯವಾಗುವಂತಹ ಆಸೆ ಬೇಕು, ಅಸಾಧ್ಯವಾದದ್ದನ್ನಲ್ಲ ಅಂತ. ಅಸಾಧ್ಯವಾದದ್ದನ್ನು ಸಾಧಿಸಬೇಕು ಅನ್ನೋದಿದೆ, ಅದು ಸರಿ. ಆದರೆ ಅಸಾಧ್ಯವಾದದ್ದನ್ನು ಸಾಧ್ಯವ ಅಂತ ನೋಡಿಯೇ ಅಂತ, ಇದು ನನಗೆ ಸಾಧ್ಯ ಅಂತ ಅನ್ನಿಸಿ ಹೊರಡಬೇಕು. ಕೈಗೇ ಸಿಕ್ಕದ್ದರ ಹಿಂದೆ ಓಡಬಾರದು. ಎರಡನೆಯದ್ದು, ಗೊತ್ತಾಗೋದಿಲ್ಲ ಇದು ಯಾವುದು ಸಾಧ್ಯ ಯಾವುದು ಅಸಾಧ್ಯ ಅಂತ ಗೊತ್ತಾಗೋದು ಕಷ್ಟ. ಬರೀ ಸಾಧ್ಯವಾದದ್ದನ್ನೇ ಮಾಡ್ತೀನಿ ಅಂದರೆ ದೊಡ್ಡ ಯಶಸ್ಸನ್ನೇ ಪಡೆದೇನೆ ಉಳ್ಕೊಂಡು ಬಿಡಬೇಕಾದೀತು, ಗೊತ್ತಾಗೋದಿಲ್ಲ. ಆದರೆ ಅದರ ಹಿಂದೆ ಓಡ್ತಾ ಹೋದಾಗ ಗೊತ್ತಾಗತ್ತಲ್ಲ, ಆಗ ಯೋಚಿಸಬೇಕು. ಈ ಆಸೆಯ ಹಿಂದೆ ಹೋಗಿ ಇಡೀ ಬದುಕನ್ನು ಹೀಗೆಯೇ ಕಳೆದುಕೊಳ್ಬೇಕಾ ಅಥವಾ ಬೇರೆ ಏನನ್ನು ಹಿಡಿಯೋಕೆ ಹೊರಡಬೇಕಾ ಅಂತ. ಜಿಂಕೆಯ ಹಿಂದೆ ಓಡಿದ್ದು ಸಾಕು, ಈ ಜಿಂಕೆ ಸಿಗೋದಿಲ್ಲ, ಇನ್ಯಾವುದೋ ಪ್ರಾಣಿಯನ್ನು ಬೇಟೆಯಾಡೋಣ ಅಂತ ರಾಜ ಅಂದ್ಕೊಂಡಿದ್ರೆ ಪ್ರಾಣಿ ಸಿಕ್ಕಿರ್ತಿತ್ತು, ಬೇಟೆ ಮುಗಿದಿರ್ತಿತ್ತಲ್ಲ ಅಂತ. ಈಗ ಬೇಟೆಯೂ ಸಿಗಲಿಲ್ಲ, ತೊಂದರೆಯೂ ಆಯಿತು ಅಂತ. ಹಾಗಾಗಿ ಕನಸು ಕಾಣೋಣ, ಆಸೆ ಪಡೋಣ, ಆಸೆಯ ಹಿಂದೆ ಸಾಗೋಣ. ಯಾವ ಕ್ಷಣದಲ್ಲಿ ಅದು ವಾಸ್ತವವಲ್ಲ ಅನ್ನೋದು ಗೊತ್ತಾಗತ್ತೋ ಆ ಕ್ಷಣದಲ್ಲಿ ಯಾವುದೋ ಕಾರಣಕ್ಕೆ ಅದರ ಹಿಂದೆ ಓಡುವುದನ್ನು ನಿಲ್ಲಿಸಿ ಇನ್ನೊಂದು ಕನಸನ್ನು ನನಸಾಗಿಸುವತ್ತ ಸಾಗೋಣ. ನಮಸ್ಕಾರ.